ಏನ್ ಹಾಗೆ ನೋಡ್ತಾ ಇದ್ದೀರಾ? ಅಪ್ಪ, ಈ ಮಾತನ್ನು ಹೇಳೋದಕ್ಕೆ ಎಷ್ಟು ಸತಾಯಿಸ್ಬಿಟ್ಟೆ ಪಾರು. ನಾನು ಹೇಳೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ನನಗೆ ಗೊತ್ತಿತ್ತು ನೀನ್ನ ಲವ್ ಮಾಡ್ತಾ ಇದೀಯಾ ಅಂತ. ಗೊತ್ತಿದ್ರು ಆ ಸಾಗರ್ ಅವ್ರ ಹತ್ರ ಹೋಗಿ ಯಾಕೆ ನನ್ನ ಮದುವೆ ಬಗ್ಗೆ ಮಾತಾಡಿದ್ರಿ? ನಿನ್ನ ಮದುವೆ ಬಗ್ಗೆ ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಾ? ಮತ್ತೆ ಹೇಳಿದ್ದಲ್ಲ ಸುಳ್ಳ? ಯಾಕೋ? ನಿನ್ನ ಬಾಯಿಂದಾನೆ ಐ ಲವ್ ಯು ಅಂತ ಹೇಳಿಸ್ಬೇಕಿತ್ತು. ಅದಕ್ಕೆ ಇದೆಲ್ಲ ತಾವ ಮಾಡಿದ್ದು? ನನಗಿಂತ ಐಡಿಯಾಗಳು ಎಲ್ಲಿ ಬರಬೇಕು? ಪ್ರೀತು ಐಡಿಯಾ ಕೊಟ್ಟ, ನಾನು ಮಾಡಿದೆ. ಓ, ಇದೆಲ್ಲ ಅವ್ರು ಕೊಟ್ಟು ಉಪಾಯನಾ? ಸಾಗರಿಗೆ ಹೊಡೆದ್ಮೇಲೆ ನಾನು ಬೇಜಾರಲ್ಲಿದ್ದೆ. ಆಗ ಪ್ರೀತು ರೂಮಿಗೆ ಬಂದು ಬ್ರೋ ಪಾರ್ವತಿ ಹತ್ರ ಬಾಯಿ ಬಿಡ್ಸೋಕ್ಕೆ ಇದೇ ಒಳ್ಳೆ ಅವಕಾಶ ಅಂದ. ನಾನು ರಾತ್ರಿ ಇಡೀ ಕೂತು ಯೋಚನೆ ಮಾಡಿದೆ. ಒಂದು ಐಡಿಯಾ ಬಂತು. ಆ ಐಡಿಯಾನ ನಿನ್ನ ಮೇಲೆ ಪ್ರಯೋಗ ಮಾಡಿದೆ. ಯಜಮಾನ್ರೆ, ಈಗ ನನ್ನೇ ಮದ್ವೆ ಆಗ್ಬೇಕು ಅಂತಿರೋ ಸಾಗರ್ ಅವರು? ಸಾಗರ್ ಒಳ್ಳೆ ಹುಡುಗ, ಇಷ್ಟಪಟ್ಟಿರೋ ತಪ್ಪೇನಲ್ಲ. ಹಾಗಂತ ನಾನು ನನ್ನ ಮದ್ವೆ ಆಗ್ಲಾ? ಹಾಗಾಗೋದಕ್ಕೆ ನಾನು ಬಿಡ್ತೀನಾ? ಯಜಮಾನ್ರೆ, ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಜೀವನ ಇನ್ ಮುಂದೆ ನಿಮ್ ಜೊತೆನೆ ಅಂತ ನಿರ್ಧಾರ ಮಾಡಾಗಿದೆ. ನಿಮ್ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ಒಂದ್ ವೇಳೆ ನೀವು ನನಗೆ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ ಯಜಮಾನ್ರೆ. ಪಾರು, ನಿನ್ನ ಪ್ರೀತಿ ಮಾಡಿರೋದು ಕಳ್ಕೊಳ್ಳೋದಕ್ಕಲ್ಲ, ಮಾಡ್ಕೊಳ್ಳೋದಕ್ಕೆ. ಧೈರ್ಯವಾಗಿರು. ನಮ್ಮ ಪ್ರೀತಿಗೆ ಯಾರೇ ಅಡ್ಡ ಆದರೂ ನಾನು ಧೈರ್ಯವಾಗಿದ್ದರೆ. ಈ ಮುದ್ದಾದ ಕಣ್ಗಳು ನನಗೆ ಎಷ್ಟು ಕಾಟ ಕೊಟ್ಟವು. ಈ ಕಣ್ಣುಗಳನ್ನ ಆ ದೇವರು ನಿನ್ಗೆ ಹೇಗೆ ಕೊಟ್ಟ ಪಾರ್ವತಿ? ಯಜಮಾನ್ರೆ, ಸಾಗರ್ ಅವ್ರ ಹತ್ರ ಹೋಗಿ ನನ್ನ ಮದುವೆ ಬಗ್ಗೆ ಯಾವಾಗ ಮಾತಾಡ್ತೀರಾ? ನನಗೇನೋ ನಮ್ಮಿಬ್ಬರ ವಿಷಯ ನೀವು ಅವ್ರ ಹತ್ರ ಹೇಳೋದು ಒಳ್ಳೇದು ಅನ್ಸುತ್ತೆ. ನಿಮಗೆ? ಈ ವಿಷಯನ ಅವರಿಗೆ ನೇರವಾಗಿ ಹೇಳೋದು ಬೇಡ. ಅದನ್ನು ನಾನು ಬೇರೆ ಥರನೇ ಅರ್ಥ ಮಾಡಿಸ್ತೀನಿ. ಸ್ವಲ್ಪ ಟೈಮ್ ಬೇಕು ಅಷ್ಟೆ. ನೀನು ಧೈರ್ಯವಾಗಿರು. ನೀವು ಯಾವತ್ತಿದ್ರು ನಾನು ನೋಡಿ. ಸಾಗರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಪ್ರೀತು, ಬನ್ನಿ. ಏನಿದು ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೀರಾ? ಹೆಲ್ಪ್ ಮಾಡಲಾ? ಬೇಡ ನೀವು ನಮ್ಮನೆ ಗೆಸ್ಟು, ನಿಮ್ಮ ಕೈಲೇ ತರಕಾರಿ ಕಟ್ ಮಾಡ್ಸೋಕೆ ನನಗಿಷ್ಟ ಇಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಈ ತರಕಾರಿ ಎಲ್ಲ ನೀವೇ ಬಿಡ್ತಿರೋದಾ? ಹೌದು, ಇದೆಲ್ಲ ಆರ್ಗ್ಯಾನಿಕ್ ತರಕಾರಿಗಳೇ. ವಾವ್, ವೆರಿ ನೈಸ್. ಅಲ್ಲ ಸಾಗರ್ ಅವರೇ, ನೀವು ತುಂಬ ಒಳ್ಳೆಯವರು ಹಾಗೂ ಶ್ರೀಮಂತರು, ಜೊತೆಗೆ ವಿದ್ಯಾವಂತರು. ನೀವು ಮನ್ಸು ಮಾಡಿದ್ರೆ ನಿಮ್ಮ ಲೆವೆಲ್ಗೆ ಮ್ಯಾಚ್ ಆಗುವಂಥ ಹುಡುಗಿನೇ ಸಿಗ್ತಾಳೆ. ಅಂಥದ್ರಲ್ಲಿ ನಮ್ಮನೇಲಿ ಕೆಲಸ ಮಾಡುವಂಥ ಪಾರ್ವತಿನೇ ಆಗಬೇಕು ಅಂತ ಅನ್ಕೊಂಡ್ರಿ? ಅವರು ನಿಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತ ಮೊದಲು ತಿಳಿತು. ಆಮೇಲೆ ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಅದು ನನ್ನ ಮದುವೆ ಆಗೋರ್ಗೂ ಮಾತ್ರ. ಆಮೇಲೆ ನನ್ನ ಎಲ್ಲ ಪ್ರಾಪರ್ಟಿಗೂ ಅವರೇ ಯಜಮಾನಿ ಆಗಿರ್ತಾರೆ. ಓಕೆ, ಬಟ್ ಅವ್ರನ್ನೇ ಮದುವೆ ಆಗಬೇಕು ಅಂತ ಯಾಕೆ ಅನ್ನಿಸ್ತು?
ಏನಾದರೂ ಕಾರಣ ಇರಬೇಕಲ್ವಾ? ಅವರಲ್ಲಿರೋ ಮುದ್ದತೆ ನೆನೆಸ್ಕೊಂಡ್ರೆ ಎಂಥವ್ರಿಗೂ ಬೆರಗಾಗುತ್ತೆ. ಅಂಥದ್ರಲ್ಲಿ ನಾನು ಸೋತಿದ್ದೀನಂದರೆ ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಬಿಡಿ. ಅವ್ರನ್ನ ನಾನು ಇಲ್ಲಿ ನೋಡಿದ ಮೇಲೇ ಅವರಲ್ಲಿರೋ ಸರಳತೆ, ನೇರವಂತಿಕೆ, ಅವ್ರ ಮನಸ್ಸು ನಂಗೆ ತುಂಬಾ ಇಂಪ್ರೆಸ್ ಆಯಿತು. ಈ ಗುಣಗಳು ಬೇರೆ ಹುಡುಗರಲ್ಲೂ ಇರುತ್ತೆ, ಬರೀ ಪಾರ್ವತಿ ಅಷ್ಟೇ ಅಲ್ಲ. ಯಾಕೋ ಈ ಸಂಬಂಧನ ಕೂಡ ಬರಬಾರ್ದಂತ ಅನ್ಕೊಂಡಂಗಿದೆ. ಹಾಗೆಲ್ಲ ಸಾಗರ್ ಅವರೇ, ಅದೇನಂದರೆ ಪಾರ್ವತಿ ಇನ್ನೂ ನಿಮ್ಮ ಜೊತೆ ಕ್ಲೋಸಾಗಿ ಬೆರ್ತಿಲ್ವಲ್ಲ, ಕೊನೆ ಗಳಿಗೆಯಲ್ಲಿ ನಿಮಗೆ ನಿರಾಸೆ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ನೀವು ಹೂ ಅಂದರೆ ನಾನು ಯಾವುದಾದ್ರೂ ಹುಡುಗಿ ನೋಡ್ಕೊಡ್ತೀನಿ, ಓಕೆನಾ? ಪಾರ್ವತಿಯವರೇ, ನಿಮ್ಮನ್ನ ಇಷ್ಟ ಇಲ್ಲ ಅಂತ ಹೇಳೋವರೆಗೂ ನಾನು ಒಪ್ಸ್ಕೊಳ್ಕೊಳ್ಳಲ್ಲ. ಓಕೆ, ನೋಡೋಣ. ಕಾಯ್ರಿ, ಕಾಯ್ತಾನೆ ಇರಿ. ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲವಲ್ಲಪ್ಪ. ಇವನಂತೂ ಪಾರ್ವತಿನ ಮದುವೆ ಆಗಲ್ಲ ಅಂತ ಹೇಳಲ್ಲ. ಮುಂದೆ ಏನಪ್ಪ ಮಾಡೋದು? ಮಾಮ್, ನೀವು ನೋಡಿದ್ರೆ ಆದಿತ್ಯ ಪಾರ್ವತಿನ ಲವ್ ಮಾಡೋ ಹಾಗೆ ಮಾಡು ಅಂತ ನನ್ನ ಹಿಂದೆ ಬಿಟ್ಟಿದ್ದೀರಾ. ಆದರೆ ಇಲ್ಲಿ ಅಖಿಲಾಂಡೇಶ್ವರಿ ಪಾರ್ವತಿಗೆ ಅಂತ ಇನ್ಯಾವುದೋ ಹುಡುಗನ ತೋರಿಸೋದಕ್ಕೆ ಎಲ್ಲರನ್ನು ಕಳಿಸಿದ್ದಾಳೆ. ಹುಡುಗ ಒಳ್ಳೆಯವನು, ಅಕಸ್ಮಾತ್ ಓಕೆ ಆಗ್ಬಿಟ್ರೆ ಆದಿತ್ಯನ ಹೊಡೆಯೋ ಟೈಮ್ ಬಂತು. ಏನು ಹೇಳ್ತಿದ್ದೀರಾ ಮಾಮ್? ಅಂದ್ರೆ ನೀನ್ ಕಲ್ಪನೆ ಮಾಡ್ಕೊಂಡಿರೋ ತರ ಹೊಡೆಯೋದಲ್ಲ. ಅನುಷ್ಕಾ ಇದ್ದಾಗ ನನಗೆ ಕೆಲವು ಸೀಕ್ರೆಟ್ಸ್ ಹೇಳಿದ್ದಾಳೆ, ಅದನ್ನ ಈಗ ನಾವು ಯೂಸ್ ಮಾಡ್ಕೋಬೇಕು. ಮೆಂಟಲಿ ತುಂಬಾ ಕ್ಲೋಸ್ ಆಗಿರೋ ಆದಿತ್ಯ ಪಾರ್ವತಿ ಒಬ್ಬರನ್ನೊಬ್ರು ಬಿಟ್ಟಿರೋಕ್ಕಾಗ್ದಿರೋ ಹಾಗೆ ಮಾಡಬೇಕು. ಎಷ್ಟು ಹತ್ರ ಆಗಬೇಕು ಅಂದರೆ ಎಲ್ಲಿ ಆದಿತ್ಯ ನನ್ನಿಂದ ದೂರ ಆಗ್ತಾನೇನೋ ಅನ್ನೋ ಭಯ ಬರಬೇಕು. ಮೊದಲು ಪಾರ್ವತಿಗೆ ಆ ಭಯ ಹುಟ್ಟಿಸ್ಬೇಕು. ಭಯ ಹುಟ್ಟಾಕೋ ಕೆಲಸ ಮೊದಲು ನೀನು ಮಾಡಬೇಕು. ಆಮೇಲೆ ಅನುಷ್ಕಾ ಹೇಳಿರೋ ಸೀಕ್ರೆಟ್ನ ಓಪನ್ ಮಾಡೋಣ. ಓಕೆ ಮಾಮ್, ಪಾರ್ವತಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಪಾರ್ವತಿ ಅವರೇ. ಅನನ್ಯ ಅವರೇ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಹೌದಾ? ಏನು ಕಾರಣ? ನಮ್ಮ ಯಜಮಾನ್ರಿಗೆ ಐ ಲವ್ ಯು ಅಂತ ಹೇಳಿದೆ. ವಾವ್, ಗುಡ್, ವೆರಿ ಇಂಟ್ರೆಸ್ಟಿಂಗ್. ಅಂತೂ ನಿಮ್ಮ ಮನಸ್ಸಲ್ಲಿದ್ದ ಭಾವನೆನ ಇವತ್ತು ಮಾತಿನ ಮೂಲಕ ಹೊರಗೆ ಹಾಕಿದ್ದೀರಾ ಅಂತಾಯ್ತು. ನಿಮ್ಮ ಮಾತು ಕೇಳಿ ಅವರು ಕಳೆದೋಗಿರ್ತಾರೆ ಅಲ್ವಾ? ನಿಮ್ಮಿಬ್ಬರ ಪ್ರೀತಿಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ ಅಂತ ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದಿದ್ದೆ. ಅಲ್ಲಿಂದ ಕುಂಕುಮನೂ ತಂದಿದ್ದೆ, ಕೊಡೋದು ಮರ್ತೋಗಿದ್ದೆ ಅಷ್ಟೇ. ನಮಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಒಬ್ಬ ಬೆಸ್ಟ್ ಫ್ರೆಂಡ್ಗೆ ಇಷ್ಟು ಮಾಡಲಿಲ್ಲ ಅಂದರೆ ಆ ಫ್ರೆಂಡ್ಶಿಪ್ಗೆ ಏನು ಅರ್ಥ ಇರುತ್ತೆ ಹೇಳಿ? ನಿಜ, ನಿಮ್ಮನ್ನ ಸ್ನೇಹಿತೆಯಾಗಿ ಪಡ್ಕೊಂಡಿರೋದು ನನ್ನ ಪುಣ್ಯ ಅನ್ಸುತ್ತೆ. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕೆ? ನೀವು ತಗೊಳ್ಳಿ. ಅಯ್ಯೋ, ಕುಂಕುಮ ಚೆಲ್ತು. ಸಾರಿ. ಸಾರಿ ಎಲ್ಲ ಯಾಕೆ ಕೇಳ್ತೀರಾ? ಪರವಾಗಿಲ್ಲ ಬಿಡಿ. ಕೈ ತಪ್ಪಿ ಕುಂಕುಮ ಬಿದ್ರೆ ನೀವೇನ್ ಮಾಡೋದಕ್ಕಾಗತ್ತೆ ಹೇಳಿ? ಪಾರ್ವತಿ ಅವರೇ, ಕೈ ತಪ್ಪಿದ್ರೆ ಜೀವನೇ ಹೋಗುತ್ತೆ ಅಂತ ದೊಡ್ಡೋರು ಹೇಳಿದ್ದಾರೆ. ಅಂದ್ರೆ ಮದುವೆ ಆಗಿರೋರ್ಗೆ ಕುಂಕುಮ ಮುತ್ತೈದೆ ಲಕ್ಷಣ ಅಂತೆ. ಅದು ನೆಲಕ್ಕೆ ಬಿದ್ರೆ ಅಪಶಕ್ನ ಅಂತೆ. ಅದ್ರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳ ಕೈಯಿಂದ ಚೆಲ್ಲಿದ್ರೆ ಮುಗ್ದೇ ಹೋಯ್ತು, ಅವ್ರ ಗಂಡನ ಪ್ರಾಣಕ್ಕೆ ಆಪತ್ತು ಬರುತ್ತಂತೆ. ನಿನ್ ಭಯ ನಂಗೆ ಅರ್ಥ ಆಗುತ್ತೆ ಪಾರ್ವತಿ. ನನ್ನ ನೆಕ್ಸ್ಟ್ ಪ್ಲಾನ್ ನಿನ್ ತಾಳಿ ವಿಚಾರನ ಆದಿತ್ಯಗೆ ಗೊತ್ತು ಮಾಡಿಸೋದು. ನೀವು ಗಾಬರಿ ಆಗ್ಬೇಡಿ, ಯಾಕಂದ್ರೆ ನಿಮ್ಗೂ ಆದಿತ್ಯ ಸರ್ಗೂ ಇನ್ನೂ ಮದುವೆ ಆಗಿಲ್ಲ ಅಲ್ವಾ?
ನನ್ನ ಯಜಮಾನ್ರನ್ನ ಮದುವೆ ಆಗಿರೋ ಸತ್ಯ ಇವ್ರಿಗೆ ಗೊತ್ತಿಲ್ಲ ಹೇಳ್ಬಿಡ್ಲಾ? ಬೇಡ. ಒಂದ್ ವೇಳೆ ನೀವು ಅವ್ರನ್ನ ಮದುವೆ ಆಗಿ ಈ ಕುಂಕುಮ ಚೆಲ್ಲಿದಿದ್ರೆ ಆಗ ಅವ್ರ ಜೀವಕ್ಕೂ ಆಪತ್ತು ಬರ್ತಿದ್ದು ಅನ್ಸುತ್ತೆ. ದೇವ್ರೆ, ನಮ್ಮ ಯಜಮಾನ್ರಿಗೆ ಏನು ಆಗದೆ ಇರ್ಲಪ್ಪ. ಚಂದ್ರಪ್ರಭಾ ಬಂದಿದೆ ನಿನಗೆ ಇಷ್ಟೊತ್ತಲ್ಲಿ ಒಂದು ಹೆಂಗಸಿನ ಪಕ್ಕದಲ್ಲಿ ಕಳ್ಳನ್ ತರ ಬಂದು ದೆವ್ವ ತರ ಕುತ್ಕೊಂಡಿದ್ಯಲ್ಲ, ಯಾರ ಬಂದಿದೆ ನಿನ್ಗೆ? ಹೇಳ ನಿಮ್ ಬಾಸ್ಗೆ ಹೇಳಿ ಮಾಡು ಅಂತ ಹೇಳುತ್ತೆ ಬಾಸು. ಏನು ಹಿಂಗ್ ಮಾಡು ಅಂತ ಸಾಗರ್ ಹೇಳುದ್ನಾ? ಹ್ಞೂ ಮೇಡಮ್, ಅವ್ರೇ ಹೇಳಿದ್ದು. ನೀವು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ, ನಿಮ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು. ಅದಕ್ಕೆ ನೀವು ಮಲಗಿದ್ರಲ್ಲ, ನಿಮ್ಮ ಕಣ್ಣಲ್ಲಿ ನಾನು ಕಣ್ಣಿಟ್ಟು ನೋಡ್ಕೊತಾ ಇದ್ದೀನಿ. ಅಯ್ಯೋ ನನ್ ಕರ್ಮವೇ, ನಾನು ನೋಡ್ಕೊಳ್ಳೋ ಜವಾಬ್ದಾರಿನ ಈ ಮೂದೇವಿ ಕೊಟ್ಟಿದಾರಲ್ಲ ಆ ಸಾಗರಿಗೆ ಬೈಬೇಕು. ಅವನಿಗೂ ಬುದ್ಧಿ ಇಲ್ಲ. ಅಲ್ಲ ಇವನ್ ಮೆಂಟ್ಲು ನಾನ್ ಮೆಂಟ್ಲು. ಅಯ್ಯೋ ದೇವ್ರೆ, ನನ್ಗೊಂದು ಗೊತ್ತಾಗ್ತಿಲ್ಲ. ಏಯ್ ನಡಿ ಆಚೆ. ಯಾಕೆ ಮೇಡಮ್ ಕೋಪ ಮಾಡ್ಕೊತಾ ಇದ್ದೀರಾ? ನಿಮ್ ಮುಖ ಗಂಟು ಹಾಕಂದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೆ ತೆಗೆದು ಬಿಡಿ. ಏನ ಮುಖದ ಮೇಲೆ ಹಾಕಂದ್ರೆ ಗಂಟನ. ಏಯ್ ನೋಡು, ಇನ್ನೊಂದ್ ಕ್ಷಣ ನೀನ್ ಇಲ್ಲೇ ನಿಂತಿದ್ರೆ ಜೀವ ಹೋಗ್ಬಿಡತ್ತೆ. ಅಯ್ಯೋ ಮೇಡಮ್, ಜೀವನದಲ್ಲಿ ಇನ್ನೂ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ಆಗ್ಲೇ ಸಾಯೋ ಮಾತಾಡ್ತಾ ಇದ್ದೀರಲ್ಲ ಮೇಡಮ್. ಏ ಗೂಬೆ, ನಾನ್ ಸಾಯ್ತೀನಿ ಅಂತಲ್ಲ, ನಿನ್ ಜೀವ ತೆಗಿತೀನಿ ಅಂತ. ನಾನೇನ್ ತಪ್ಪು ಮಾಡ್ದೆ ಮೇಡಮ್? ಏನ್ ತಪ್ಪು ಮಾಡ್ದೆ ಅಂತನಾ? ಅಯ್ಯೋ ಗೂಬೆ ನನ್ ಮಗನೇ, ಹೊಟ್ಟೆಗೆ ನನ್ನ ತಿಂತೀಯೋ ಮಣ್ ತಿಂತೀಯೋ? ಮೊದ್ಲಿನಿಂದ ಆಚೆ ಹೋಗ್ತೇ ಇಲ್ಲ, ಕೊರಳು ಪಟ್ಟಿ ಹಿಡಿದು ನಾನೇ ತಳ್ಳ. ಹೋಯ್ತೀನಿ ಮೇಡಮ್. ಏನಾರು ಬೇಕು ಅಂದ್ರೆ ನನ್ನೇ ಕೇಳಿ. 1 ಲೀಟರ್ ವಿಷ ಸಿಗತ್ತಾ? ಬಾಳ್ ಕೊಡ್ತೀನಿ ಅಂದ್ರೆ ಸಾವು ಕೇಳ್ತಾರಲ್ಲ ಮೇಡಮ್. ಏಯ್ ನಾನ್ ಕುಡ್ದು ಸಾಯಕಲ್ವೋ, ನೀನೇ ಕುಡ್ತಿ ಸಾಯ್ಸಕ್ಕೆ. ಹಂಗಾದ್ರೆ ಸಿಗಕ್ಕಿಲ್ಲ. ಹೋಯ್ತೀನಿ. ಗೂಬೆ ನನ್ ಮಗ. ಏನಾರು ಬೇಕು ಅಂದ್ರೆ ಅಮ್ಮ ದೇವ್ರೆ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ರೂಮಲ್ಲಿದ್ರೆ ಬಂದು ಕಾಟ ಕೊಡ್ತಾನೆ ಅಂತ ಇಲ್ಲಿ ಬಂದು ಆರಾಮಾಗಿ ಮಲಗಿದ್ರೆ ಇಲ್ಲೂ ಬಂದು ತೊಂದರೆ ಕೊಡ್ತಾನಲ್ಲಪ್ಪ ಇವನು. ಈ ಮಗ ಇನ್ನೊಂದ್ಸಲ ಈ ಥರ ಡಬ್ಬ ಕೆಲಸ ಮಾಡಲಿ, ನಾನೇ ಅವ್ನು ಕತ್ತಿಸ್ಗೆ ಸಾಯಿಸ್ಬಿಡ್ತೀನಿ. ಬ್ರೋ, ಲವರ್ ಜೊತೆ ಮಾತಾಡಕ್ಕೆ ಅಪ್ಸ್ಕೊಂಡಾಗಿದೆ ಅನ್ಸುತ್ತೆ. ನಾನು ಇದೇ ಸೈಕಲ್ ಗ್ಯಾಪಲ್ಲಿ ನಂಡವ್ರ ಜೊತೆ ಒಂದು ರೌಂಡ್ ಮಾತಾಡ್ಕೊಂಡ್ಬಿಡ್ತೀನಿ. ಹಲೋ ಡಾರ್ಲಿಂಗ್, ವಾಟ್ ಡೂಯಿಂಗ್? ಮಲಗಿದ್ದೀನಿ. ಏನು ಗಂಡಂಗೆ ಒಂದು ಗುಡ್ ನೈಟ್ ಮೆಸೇಜ್ ಅಂತ ಕಳಿಸ್ದೆ ಆರಾಮಾಗಿ ಮಲಗಿದ್ಯಾ? ಇದು ಅಕ್ಷಮ್ಯ ಅಪರಾಧ. ನಾನು ಇದನ್ನ ಖಂಡಿಸ್ತೀನಿ. ಈ ಬಿಲ್ಡಪ್ಪಿಗೆ ಏನು ಕಮ್ಮಿ ಇಲ್ಲ. ಸರಿ, ನಿದ್ದೆ ಬರ್ತಿದೆ, ಮಲಗಬೇಕು. ಕೊಡು ಒಂದು ಮುತ್ತು, ಆಮೇಲೆ ನೋಡು ಅದರ ಗಮ್ಮತ್ತು. ಕೊಡಲ್ಲ. ಕೊಡು. ಏನಾಯ್ತು ಪ್ರೀತು? ಯಾರದು? ಏನ್ರಿ ನೀವು ಗಂಡು ಗಂಡು ರೊಮ್ಯಾಂಟಿಕ್ ಆಗಿ ಮಾತಾಡೋ ಟೈಮಲ್ಲಿ ಕತ್ ಕೇಳಿಸ್ಕೊಳ್ತಿರಲ್ಲ? ನಿಮ್ ಚೂರು ನಾಚಿಕೆ ಮಾನ ಮರಿ ಚೂರಿಲ್ಲ, ಚೂರು ಇದೆ ಸರ್. ಸಾರಿ, ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಿಡಿ. ಇದರ ಬಗ್ಗೆ ತಿಳ್ಕೊಳ್ಳಿ. ನನ್ನ ಬಗ್ಗೆನೇ ತಿಳ್ಕೊಳ್ಳಿ. ನಾನು ಯಾಕೆ ಹಿಂಗೆ ಕೇಳಿಸ್ಕೊತಿದೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಹೇಳಿ ಸರ್. ನಾನೊಂದು ಹುಡುಗಿನ ಅಲ್ಲಲ್ಲ ಲೇಡಿನ ಲವ್ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಈ ರೀತಿ ಕತ್ ಕೇಳಿಸ್ಕೊಳ್ಳೋದ? ಇನ್ನೂ ವಿಷಯನೇ ಹೇಳಿಲ್ಲ, ಒಂದು ಸ್ವಲ್ಪ 7 ಗಂಟೆ ಸಮಾಧಾನ ಕೇಳಿ ಸರ್. ಆಯ್ತು ಹೇಳಿ. ನಾನು ಲೇಡಿ ಫಿಗರ್ ಹತ್ರ ಹೋದಷ್ಟು ಅವಳು ನನ್ನಿಂದ ದೂರ ಹೋಗ್ತಾಳೆ ಸರ್. ನನಗೆ ನೋಡ್ರಿ ಇನ್ನೂ 1 ಮದುವೆನೂ ಆಗಿದೆ. ನಮ್ಗೇನು 2 ಆಗಿದ್ಯಾ? ತಪ್ಪು ತಿಳ್ಕೊಬೇಡಿ ಸರ್, ಮಾತ್ಕಂಗಂದೆ. ನಾನು ಮುಂದುವರಿಸ್ಲಾ? ಧಾರಾಳವಾಗಿ. ಧನ್ಯವಾದಗಳು ಸರ್. ನೋಡಕ್ಕೆ ಹಿಂಗಿದ್ದೀನಿ ಸರ್. ಹುಡುಗಿ ವಿಚಾರದಲ್ಲಿ ಇನ್ನೂ ಚೈಲ್ಡು. ಇಷ್ಟೊತ್ತಿಗೆ ಮದುವೆ ಆಗಿದ್ದಿದ್ರೆ ಸ್ಕೂಲ್ಗೆ ಹೋಗಿ ಚೈಲ್ಡೇ ಇರ್ತಿದ್ರು. ಖಂಡಿತ ಸರ್. ನಾನಂತೂ ಫುಲ್ ಬರ್ಗೆಟ್ ಹೋಗ್ಬಿಟ್ಟಿದ್ದೀನಿ.
ಅದಕ್ಕೆ ನಿಮ್ಮಂಥ ಅನುಭವಸ್ಥರ ಮಾತನ್ನ ಕೇಳಿಸ್ಕೊಂಡ್ರೆ ಪ್ರೀತಿಗೆ ಎಲ್ಪ್ ಆಗ್ತದೆ ಸರ್. ಲವ್ ಮಾಡೋದು ಹೆಂಗೆ, ಅವ್ರ ಜೊತೆ ಮಾತಾಡೋದು ಹೆಂಗೆ, ಅವ್ರ ಮನಸ್ಸಿಗೆ ಗೆಲ್ಲೋದು ಹೆಂಗೆ ಅಂತ ಅಲ್ವಾ ಸರ್? ಗೊತ್ತಾಗತ್ತೆ ಸರ್, ಅವಳ ಮನಸ್ಸಿನಲ್ಲಿ 30-40 ಜಾಗ ಕೊಟ್ಟರು ಸಾಕು ಸರ್. ತಾಜ್ ಮಹಲ್ ಕಟ್ಸ್ಕೊಂಡು ಸುಖ ಸಂಸಾರ ಮಾಡ್ಬಿಡ್ತೀನಿ. ಅಷ್ಟು ಪುಟ್ಟ ಜಾಗದಲ್ಲಿ ಆ ಪುಟ್ಟ ಮನಸ್ಸಲ್ಲಿ 30-40 ಜಾಗ ಹೇಗೆ ತೊಗೊಳಕ್ಕಾಗತ್ತೆ? ಅದು 1200 ಸ್ಕ್ವೇರ್ ಫೀಟ್ಸ್. ಇಸ್ ಇಟ್ ಪಾಸಿಬಲ್? ಏನು ತಮಾಷೆನಾ? ಸರ್, ನಮ್ಮದು ಸ್ಕ್ವೇರ್ ಫೀಟ್ ಲೆಕ್ಕ ಅಲ್ಲ ಸರ್, ಅದೇ ಇಂಚಸ್ ಲೆಕ್ಕ. ಹಾಗಾದ್ರೆ ನಂಬೋದು. ಆದರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಿಮ್ಮ ಹುಡುಗಿ ಅಲ್ಲ ಆಂಟಿ ಪರ್ಮಿಷನ್ ಕೊಡ್ಬೇಕಲ್ವಾ? ಬರ್ತಾವನಿ ಸರ್. ಯಾಕ್ರಿ? ಅವ್ರ ಆಂಟಿ ಅಲ್ಲ, ನಮ್ಮ ಪಾದ ಸ್ವೀಟಿ. ನೀವು ಆಂಟಿ ಅಂದರೆ ಈ ಪುಟ್ಟ ಹೃದಯಕ್ಕೆ ಆಘಾತ ಆಯ್ತದೆ. ಆದರೂ ನೀವು ಲವ್ ಮಾಡೋದ್ರ ಹುಡುಗಿ ನನ್ನ ಗಮನಕ್ಕೆ ಯಾರು ಬರಲಿಲ್ವಲ್ಲ? ಯಾರು ಅವರು? ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ಸರ್. ಇಲ್ಲೇ ಇದ್ದಾರೆ ಸರ್. ಈ ಮನೇಲಿ ಹೆಂಗ್ಸು ಅಂದ್ರೆ ನಮ್ಮ ಚಿಕ್ಕಮ್ಮ ಅಷ್ಟೇ. ನೀವು ಅವ್ರನ್ನ ಆ ಥರ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ನಾನೇನಾದರೂ ನಿಮ್ಮ ಚಿಕ್ಕಮ್ಮನನ್ನೇ ಇಷ್ಟಪಡ್ತಿರೋದು ಅಂದರೆ ಕೆರ ತಗೊಂಡು ಕಿತ್ತೊಗೊಂಡ್ಬಿಟ್ಕೆ ಹೊಡಿತಾರೆ. ಸುಮ್ಮನಿರೋದೇ ಒಳ್ಳೇದು. ಚಂದ್ರಪ್ರಭಾ ಅವರೇ, ಹೇಳ್ದಾರತೆ ಒಳ್ಳೇದು ಸರ್. ಯಾಕ್ರಿ? ಪರವಾಗಿಲ್ಲ ಹೇಳಿ, ಎಲ್ಲಿದ್ದಾರೆ ಅವರು? ಇಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಬಿಡಿ ಸರ್. ಹೋಯ್ತೀನಿ. ಸರಿ ರೀ ಚಂದ್ರಪ್ರಭಾ, ಮತ್ತೆ ಡೋರಿಗೆ ಕಿವಿ ಕಚ್ಚಿಬಿಟ್ಟು ಕೇಳಿಸ್ಕೊಳ್ಳಲ್ಲ ತಾನೆ? ಕೇಳಿಸ್ಕೊತೀನಿ. ಕೇಳಿಸ್ಕೊಳ್ಳಲ್ಲ ಬಿಡಿ ಸರ್. ಕರಡಿ ಮೊಸರು ತಿಂದ್ಬಿಟ್ಟು ಮೇಕೆ ಬೈಗೆ ಒಂದೇ ಸಲ ಒರೆಸೋದು. ಯಾಕೆ? ಇನ್ನೊಂದ್ಸಲ ಬರ್ಸಕ್ಕಾಗಲ್ಲ? ಬರ್ಸಲ್ಲ. ಯಾಕೆ? ಮೇಕೆಯಲ್ಲಿ ಮೊಸರು ತಿನ್ನೋದು. ನೋಡ್ರಿ, ಡೋರ ಕೊಡಿ. ಓರ್ರಿ, ಮದುವೆ ಆಗಿರೋರ್ಗೆ ಕುಂಕುಮ ಮುತ್ತೈದೆ ಲಕ್ಷಣ ಅಂತೆ. ಅದು ನೆಲಕ್ಕೆ ಬಿದ್ರೆ ಅಪಶಕ್ನ ಅಂತೆ. ಅದ್ರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳ ಕೈಯಿಂದ ಚೆಲ್ಲಿದ್ರೆ ಅವ್ರ ಗಂಡನ ಪ್ರಾಣಕ್ಕೆ ಆಪತ್ತು ಬರುತ್ತಂತೆ. I love you. ಹೇಳ್ತವ್ರೆ, ಯಾಕೋ ನಮ್ಮ ಹುಡುಗಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೂ ಪಾಪ ಮಲಗಿರ್ತಾಳೆ ಅನಿಸುತ್ತೆ. ಆದರೂ ಪರವಾಗಿಲ್ಲ, ದೂರದಿಂದ ನೋಡಿಕೊಂಡು ವಾಪಸ್ ಬಂದ್ಬಿಡ್ತೀನಿ. ಆದರೂ ಅವಳಿಗೂ ನನ್ನ ಯೋಚನೆಯಲ್ಲಿ ನಿದ್ದೆ ಕೊಡದೆ ಮನಸ್ಸು ಕಾಡಿಸ್ತಾ ಇರ್ಬೋದಲ್ವಾ? ಯಾವುದಕ್ಕೂ ಒಂದ್ಸರಿ ನೋಡ್ಕೊಂಡ್ಬಂದ್ಬಿಡ್ತೀನಿ. ಕುಂಕುಮ ಚೆಲ್ದಾಗಿಂದ ಮನ್ಸಿಗೆ ಗಾಬರಿ. ಏನ್ ಮಾಡ್ಲಿ? ಯಜಮಾನ್ರು ಮಲಗಿರ್ತಾರ ಇಲ್ಲ ಎಚ್ಚರವಾಗಿರ್ತಾರ? ಯಾಕೋ ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಬೇಡ, ಪಾಪ ಮಲಗಿರ್ತಾರೆ. ಬೆಳಿಗ್ಗೆ ಕಾಫಿ ಕೊಡೋ ನೆಪದಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಆದ್ರೂ ಮನ್ಸಿಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ.